ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ 5 ವರ್ಷ MBBS ಮಾಡಿ ಮಾಡಿ ಮಾಸ್ಟರ್ ಡಿಗ್ರಿಗಳೆಲ್ಲ ಮಾಡಿಕೊಂಡು ಇಷ್ಟೆಲ್ಲ ಮಾಡೋದು ಕೂಡ ಇಡೀ ಮೆಡಿಕಲ್ ಫೆಟರ್ನಿಟಿ ಗಮನಿಸ್ತಾ ಇರೋದು ಕೇವಲ ನಮ್ಮ ಈ ಬೌದ್ಧಿಕ ದೇಹವನ್ನು ಮಾತ್ರ. ವಿಜ್ಞಾನ ಅನ್ನೋದು ನಿಂತ ನೀರಲ್ಲ. ಇವತ್ತು ಏನು ಸತ್ಯನೋ ನಾಳೆ ಅದು ಸುಳ್ಳಾಗಿ ಮತ್ತೊಂದು ಇನ್ನು ಹೊಸ ಅನ್ವೇಷಣೆಗೆ ಅದು ದಾರಿ ಕೊಡ್ತಾ ಹೋಗ್ತಾ ಇರುತ್ತೆ. ಈ ಕ್ಷಣಕ್ಕೆ ಈ ವಿಜ್ಞಾನವನ್ನು ನಂಬಬಹುದು ವಿನಃ ನಾಳೆಗೆ ಈ ವಿಜ್ಞಾನ ಹಳದಾಗ್ತಾ ಹೋಗ್ತಾ ಇರುತ್ತೆ. ಅದರ ಆರೋಗ್ಯದಕ್ಕೆ ನಾವು ಏನು ಮಾಡ್ಬೋದು ನೋಡಿ, ಈಗ ಹೊಸ ಟ್ರೆಂಡ್ ಅಂತಲೇ ಹೇಳ್ಬೋದು. ಈಗ ಇಷ್ಟೊಂದೆಲ್ಲ ಮೈಕ್ರೋ ಅನಾಲಿಸಿಸ್ ನಮ್ಮ ದೇಹದ ಒಂದೊಂದು ಕಣಗಳನ್ನು ನಾವು ಮಾಡ್ತಾ ಹೋಗೋ ಬದಲು ಅದರ ಒಂದು ಹೊಸ ದಾರಿಯನ್ನು ಯಾಕೆ ಹುಡುಕೋಬಾರ್ದು? ಹಿಪ್ನೋಥೆರಪಿ. ಇವಾಗ ನಿಮ್ಗೆ ಗೊತ್ತಿದೆ, ಒಬ್ಬ ಮನುಷ್ಯನ ಮನಸ್ಸಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವನ್ನು ಕೂಡ ನಮ್ಮ ಸುಪ್ತ ಮನಸ್ಸು ಕ್ರೋಢೀಕರಿಸ್ಕೊಂಡಿರುತ್ತೆ. ಅದರ ಶಕ್ತಿಯನ್ನು ನಾವು ಟ್ಯಾಪ್ ಮಾಡಿದಾಗ ಎಷ್ಟೋ ಕಾಯಿಲೆಗಳನ್ನು ಗುಣ ಮಾಡ್ಕೋಬಹುದು. ಇವಾಗ ನೋಡಿ, ಎಷ್ಟೋ ಸತಿ ನಾವು ಒಂದು ವ್ಯಕ್ತಿಯನ್ನು ಟ್ರಾನ್ಸ್ಗೆ ಕಳಿಸ್ತೀವಿ. ಟ್ರಾನ್ಸ್ ಅಂದರೆ ಸಂವಹನ ಸ್ಥಿತಿಗೆ ಹೋದಾಗ ಅವನ ಕಾಯಿಲೆಯ ಮೂಲವ ಏನು ಅಂತ ಪತ್ತೆ ಮಾಡ್ಬೋದು. ಹಾಗೆ ಅದರಲ್ಲೇ ಪರಿಹಾರ ಕೂಡ ಮಾಡ್ಬೋದು. ಒಂದು ಕಾಲ ಇತ್ತು, ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಹೋಮ ಹವನ ಈ ಥರ ಮಾಡುವಂಥ. ಕಾಲ ಬದಲಾದ ಹಾಗೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಯಾಕೆ ನಾವು ವೈಜ್ಞಾನಿಕವಾಗಿ ಅನ್ವೇಷಣೆಯನ್ನು ಉಪಯೋಗಿಸ್ಕೋಬಾರ್ದು? ಈಗ ನನ್ನ ಬೆಂಗಳೂರಿನ ಕ್ಲಿನಿಕಲ್ಲಿ ಕೂಡ ಈ ಒಂದು ಸೌಲಭ್ಯವನ್ನು ನಾನು ಕೊಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಕೂಡ ಟ್ರಾನ್ಸ್ಗೆ ಅಥವಾ ಸಂವಹನ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಆದಂತಹ ಒಂದು ದೈವೀದತ್ತ ಶಕ್ತಿ ಉಳ್ಳಂತಹ ವ್ಯಕ್ತಿ ನಮ್ಮ ಹತ್ರ ಇದ್ದಾರೆ. ನಾವು ಜಸ್ಟ್ ನಿಮ್ಮ ಒಂದು ಫೋಟೋ ಕೊಟ್ಟರೆ ಸಾಕು, ಅಥವಾ ನೀವೇ ಬಂದರೂ ಸಾಕು, ನಿಮ್ಮ ಹೆಸರನ್ನು ಕೇಳ್ತಾರಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ಮ ದೇಹದಲ್ಲಿ ಆಗ್ತಿರುವಂತಹ ಎಲ್ಲ ತೊಂದರೆಗಳು, ಚಯಾಪಚಯ ಕ್ರಿಯೆಗಳು, ಮಾನಸಿಕ ಅಸ್ವಸ್ಥತೆಯ ಒಂದು ಹಂತ ಎಲ್ಲವನ್ನು ಕೂಡ ಆ ವ್ಯಕ್ತಿ ಹೇಳ್ತಾ ಹೋಗ್ತಾರೆ. ಅದನ್ನು ನೋಟ್ ಮಾಡಿಕೊಂಡು ಆ ಕ್ಷಣದಲ್ಲಿ ಅಲ್ಲೇ ಅದನ್ನು ಕ್ಲಿಯರ್ ಕೂಡ ಮಾಡ್ಕೋಬಹುದು. 15 ದಿವಸದಲ್ಲೇ ಒಂದು 20-25% ಗುಣ ಕಾಣ್ತಾ ಹೋಗ್ತಿರುತ್ತೆ. ಯಾವುದು ಔಷಧಿ ಬೇಕಿಲ್ಲ, ಮಾತ್ರೆ ಬೇಕಾಗಿಲ್ಲ, ಇಂಜೆಕ್ಷನ್ ಬೇಕಿಲ್ಲ, ಆಪರೇಷನ್ ಬೇಕಾಗಿಲ್ಲ. ಹಾಗಾಗಿ ಈ ಹಿಪ್ನೋಥೆರಪಿಯ ಜನ್ಮಾಂತರದ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳ್ತೀವಿ. ನಮ್ಮ ಬದಲು ಒಂದು ರಿಮೋಟ್ ವ್ಯಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಈ ಒಂದು ಸೌಲಭ್ಯವನ್ನು ಖಂಡಿತ ನೀವೆಲ್ಲ ಬಳಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ.